ಅಶ್ವಿನಿ ಮಳೆ ಆಗಿ ಆರಿದ್ರ ಮಳೆ ಹೋಗಿ ಹೌದ್ರಿಪ್ಪ. ಆಷಾಢಕ್ಕೆ ಹೊಳೆ ಬಾರದಿರೆ ದೇಶಕ್ಕೆ ಗಾಸಿ ಕಾಣಯ್ಯ ಸರ್ವಜ್ಞ ಅಂತ ಹೇಳ್ತಾರೆ. ಯಾಕ್ರಿಪ್ಪ ಹಿಂಗೆ ಕೇಳಿರಿ ಮಾತ? ಅಶ್ವಿನಿ ಮಳೆ ಆಗ್ಬಾರ್ದು, ಆರಿದ್ರ ಮಳೆ ಹೋಗ್ಬಾರ್ದು. ಆಷಾಢ ಮಾಸದೊಟ್ಟಿಗೆ ಹೊಳಿ ತುಂಬಿ ಬರ್ಲಿಕ್ಕಂದ್ರ ಏನಾಗ್ತದ್ರಿ? ಇಡೀ ದೇಶಕ್ಕೆ ಗಾಸಿ ಆಗ್ತದ ಅಂತ ಹೇಳ್ತಾರೆ. ಯಾವ ಸಮಯದಲ್ಲಿ ಏನ್ ಆಗಬೇಕು ಅದು ಆದರೆ ಚಂದ. ಹೌದು. ಯಾವ ವಸ್ತುವನ್ನ ಎಲ್ಲಿ ಇಡಬೇಕು ಅಲ್ಲಿ ಇಟ್ರೆ ಚಂದ. ಹೌದ್ರಿಪ್ಪ. ಯಾವ ಮಾತನ್ನ ಯಾವ ಸಂದರ್ಭದಲ್ಲಿ ಯಾರ ಮುಂದ ಹೆಂಗ್ ಹೇಳ್ಬೇಕು ಹಂಗೆ ಹೇಳಿದ್ರನ್ನೇ ಚಂದ್ರಿ ಸರ. ಇನ್ನೊಂದು ಮಾತು ಹೇಳ್ತಾರೆ ಸರ್ವಜ್ಞ ಮೂರ್ತಿಯವರು. ಏನತ್ರಿ? ಸುಣ್ಣವಿಲ್ಲದ ಎಲೆ, ಬಣ್ಣವಿಲ್ಲದ ಮನೆ, ಹೆಣ್ಣಿಲ್ಲದವನ ಸಂಸಾರ ಮಣ್ಣಾಗ ಎಣ್ಣಿ ಹೊಯ್ದಂಗ ಅಂತ ಹೇಳ್ತಾರ. ಹಿಂಗೆ ಕೇಳಿರಿಪ್ಪ ಸರ ಮಾತ. ಬೇಕಾದಂತ ದೊಡ್ಡ ಹಸರೆಲಿ ಇದ್ರು ಕೂಡ ಹೌದು, ಅದಕ್ಕ ಸುಣ್ಣ ಹಚ್ಚಲಿಕ್ಕೆ ರುಚಿ ಬರಂಗಿಲ್ಲ. ಹೌದು. ಬೇಕಾದಂತ ದೊಡ್ಡ ಮನಿ ಕಟ್ಟಿದ್ರು ಕೂಡ ಅದಕ್ಕ ಬಣ್ಣ ಹಚ್ಚಲಿಕ್ಕೆ ಚಂದ ಕಾಣೋದಿಲ್ಲ. ಹೌದ್ರಿಪ್ಪ. ಬೇಕಾದಂತ ದೊಡ್ಡ ಸಂಸಾರ ಇದ್ರು ಕೂಡ ಮನ್ಯಾಗ ಹೆಣ್ಮಗಳು ಚಲೋ ಇರ್ಲಿಕ್ಕ ಸಂಸಾರ ಚಂದ ಆಗುದಿಲ್ಲ ಅಂತ ಹೇಳ್ತಾರೆ. ಹೌದು ಹೌದ್ರಿಪ್ಪ, ಕರೆಕ್ಟ್ ಅದ ಮಾತ. ಯಾವ ವಸ್ತು ಎಲ್ಲಿ ಇಡಬೇಕು ಅಲ್ಲಿ ಇಟ್ರನೆ ಚಂದ. ₹1 ಕುಂಕುಮದ ಐತ್ರಿಪ್ಪ, ಅದ್ರ ಸ್ಥಾನ ಎಲ್ಲದ? ಹಣಿ ಮೇಲೆ ಅದ್ರಿ ಸರ. ಹಣಿ ಮೇಲ. ಹೌದು. ₹1000 ಕೊಟ್ಟು ಚಪ್ಪಲ್ ತಂದ್ರು ಅದ್ರ ಸ್ಥಾನ ಎಲ್ಲದ? ಕಾಲ ಐತ್ರಿಪ್ಪ. ₹1000 ಕೊಟ್ಟಿವ ಅಂತ ಹೇಳಿ ತಲೆ ಮೇಲೆ ಇಟ್ಕೊಳಕ್ ಬರ್ತದೇನ? ಬರುದಿಲ್ರಿ. ಬರಂಗಿಲ್ಲ. ಹೌದು. ₹1 ಕೊಟ್ಟಿವ ಅಂತ ಹೇಳಿ ಕಾಲಕ್ ಚೆಲ್ಲಕ್ ಬರ್ತದೇನ? ಬರುದಿಲ್ಲ ಸರ. ಬರುದಿಲ್ಲ. ಹೌದು. ಯಾವ ವಸ್ತು ಎಲ್ಲಿ ಇಡಬೇಕು ಅಲ್ಲಿ ಇಟ್ರನೆ ಚಂದ. ಇನ್ನು ಯಾರಿಗೆ ಏನ್ ತಿಳಿತದ ಅವ್ರಿಗೆ ತಿಳಿತತ್ತಮ್ಮ. ಇದೇ ಹಂಗ್ರಿ ಸರ. ಹುಟ್ಟ ಹುಗ್ಗಿಯಾಗೆ ಇರ್ತದ ಖರೆ, ಮತ್ತೇನಾಗ್ಯವ್ರಿ? ಹುಗ್ಗಿ ರುಚಿ ಹುಟ್ಟಿಗೆ ತಿಳಿಯಲ್ಲ. ತಿಳಿಬೇಕಾದ್ರ 4 ಮಂದಿ ನಭಾವಿಗಳಿಗೆ ನೀಡ್ಬೇಕಾಗ್ತದ. ಹೌದು. ಅಂದಾಗ ಇದು ಇಟ್ಟು ಕುದ್ದದ ಇದ್ರಾಗಿಟ್ಟು ಸಿಹಿ ಅದ ಅಂತ ಹೇಳ್ತಾರ. ಹೌದು ಹೌದು. ಉಣ್ಣಿ ಕೆಂಚಲಾಗಿ ಇರ್ತದ ಖರೆ, ಮತ್ತೇನ್ ಮಾಡೈತ್ರಿಪ್ಪ? ಹಾಲು ಕುಡಿಯಂಗಿಲ್ಲ ಅದು. ಅದರ ಗುಣ ರಗತ್ ಕುಡಿದದು. ಹೌದು. ಹಾಲು ಕುಡಿಬೇಕಾದ್ರ ಕರಾಯಿ ಹುಟ್ಟಬೇಕು. ಹೌದ್ರಿಪ್ಪ. ಜ್ಞಾನ ಪಡಿಬೇಕಾದ್ರ ಶಿಷ್ಯಾಗಿ ಹುಟ್ಟಬೇಕು. ಹೌದ್ರಿಪ್ಪ. ಅಂದಾಗ ಮಾತ್ರ ಆ ಸದ್ಗುರುನಾಥನ ಜ್ಞಾನ ನಮಗ ನಿಮಗೆ ಕೂತವ್ರಿಗೆ ಇದ್ದಿರ್ತಿದ್ರಿ ಸರ. ಈಗ ವಿಷಯ ಏನ್ರಿಪ್ಪ? ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಬದಲಾಗಿ ನಡೆದದು. ಹೌದು. ನಾನು ಪ್ರಥಮದಲ್ಲಿ ಏನ್ರಿಪ್ಪ? ಅಮಾವಾಸ್ಯೆ ಬದಲಾಗಿ ಹಾಲು ಮತಕ್ಕೆ ಶ್ರೇಷ್ಠವಾದಂತ ಹುಲಜಂತಿ ಉದಾಹರಣೆ ಕೊಟ್ಟು ಹಾಗೂ ಮುಮ್ಮೆಟ್ಟಿ ಗುಡ್ಡದ ಉದಾಹರಣೆ ಕೊಟ್ಟು ಅಮಾವಾಸ್ಯೆಗಳು ಈ ಪ್ರಕಾರ ಇಂಥ ಕಾರ್ಯಗಳು ನಡೀತಾವ ಅಂತ ಹೇಳಿದ್ಕ ಹೌದು, ಅವರು ಕೂಡ ಒಳ್ಳೆಯ ಉದಾಹರಣೆ ಕೊಟ್ಟು ಹುಣ್ಣಿಮೆ ದಿವಸ ಅಂದ್ರ ಭಾರತ ಹುಣ್ಣಿಮೆ ದಿನ ಉಮ್ಮರ್ಜಿ ಒಳಗ ನುಡಿ ಆಗ್ತಾವ ಮತ್ತು ಡೋಣಗಳು ಬಣ್ಣಗೊಟ್ಟಿಗೆ ಒಳಗ ನುಡಿ ಆಗ್ತಾವ ಅಂತ ಹೇಳಿದ್ರು. ಹೌದು, ಕರೆಕ್ಟ್ ಅದ್ ಮಾತು. ಬರ್ಬೇಕು. ಇನ್ನ ಪ್ರತಿ ಅಮಾಸೆಗೆ ಏನೇನ್ ನಡೀತಾವ ನಾವ್ ಹೇಳ್ಬೇಕ, ಪ್ರತಿ ಹುಣ್ಣಿಮೆಗೆ ಏನೇನ್ ನಡೀತಾವ ಅವ್ರು ಹೇಳ್ತಾರಿಪ್ಪ. ಅಕ್ಷತಗಿ ಅಮಾಸೆ ಮೊದಲನೇ ಅಮಾಸೆದು. ಹೌದು. ಅಕೀತಿ ಅಮಾಸೆ ಅಂತ ಹೇಳಿ ಸಹಜವಾಗಿರ್ತಾರ. ಅದರದ ಪಂಚಾಂಗದೊಳಗೆ ಹೆಸರಿರೋದು ಅಕ್ಷತದಗಿ ಅಮಾಸೆ. ಹೌದು. ಅಕ್ಷತದಗಿ ಅಮಾವಾಸ್ಯೆ ಅಂದ್ರ ಇದು ಹಿಂದೂ ಪಂಚಾಂಗದ ಪ್ರಕಾರ ಮೊದಲನೇ ಅಮಾಸೆ. ಹೌದು. ಮೊದಲನೇ ಅಮಾವಾಸ್ಯೆಯಲ್ಲಿ ಅಕ್ಷಯ ತೃತೀಯ ಅಂತ ಹೇಳಿ ಒಂದು ಶ್ರೇಷ್ಠವಾದಂತ ದಿನ ಬರ್ತದೆ. ಹೌದು. ಆ ಅಕ್ಷತಗಿ ಅಮಾವಾಸ್ಯೆಗೆ ಹೊಸ ಮನಿ ಖರೀದಿ ಮಾಡಬಹುದು, ಹೊಸ ಬಂಗಾರ ಖರೀದಿ ಮಾಡಬಹುದು, ಹೊಸದಾಗಿ ಏನೇ ಕೆಲಸ ಮಾಡಿದ್ರು ಕೂಡ ಅಕೀತಿ ಅಮಾವಾಸ್ಯೆ ದಿನ ಮಾಡಿದ್ರ ಅದು ಒಳ್ಳೇದಾಗ್ತದ ಅಂತ ಹೇಳಿ ಹೇಳ್ತಾರೆ. ಹಿಂದೂ ಪಂಚಾಂಗದೊಳಗೆ ಬರ್ತದ. ಹೌದು. ಇದು ಅಕ್ಷತಗಿ ಅಮಾವಾಸ್ಯೆದು. ಹೌದು. ಅಕ್ಷತಗಿ ಅಮಾವಾಸ್ಯೆ ಆಗೋಣ ಬಾದಮಿ ಅಮಾವಾಸ್ಯೆ ಬರ್ತದ. ಹೌದು, ಬರ್ತೈತ್ರಿಪ್ಪ. ಆ ಬಾದಮಿ ಅಮಾವಾಸ್ಯೆ ದಿನ ಮಹತ್ವದ ಒಂದು ಕಾರ್ಯ ಆಗ್ಯದ. ಏನ್ರಿ ಸರ? ಸತ್ಯವಾನ ಸಾವಿತ್ರಿ. ಹೌದು. ಆ ಸತ್ಯವಾನ ಲಗ್ನ ಆದ ಒಂದೇ ವರ್ಷಕ್ಕೆ ಮರಣ ಇರ್ತದ. ಹೌದು. ಸತ್ಯವಾನ ಸಾವಿತ್ರಿ ಯಮನ ಗುಣವಾದ ಹಾಕಿ ಹೌದ್ರಿಪ್ಪ. ಯಮನಿಗೆ ಬೇಡಿದ ವರಗಳನ್ನು ಪಡೆದು ಹೌದು. ದೀರ್ಘ ಸುಮಂಗಲಿ ಭವ ಅಂತ ಹೇಳಿ ವರ ಪಡಿತಾಳ. ಹೌದು. ಮಕ್ಕಳಿಲ್ಲಾರ್ದೆ ನಾನು ಹೆಂಗ ದೀರ್ಘ ಸುಮಂಗಲಿ ಆಗ್ಲಿ ಅಂತ ಹೇಳಿ ಯಮನ ಮಾತನ್ನ ಪೇಚಿಗೆ ಸಿಲುಕಿ ಮಡಿದ ಗಂಡನ ಪ್ರಾಣ
ದಿನ ಬಾದ್ಮಿ ಅಮಾವಾಸ್ಯೆ. ಹೌದೌದ್ರಿಪ್ಪ. ಬಾದ್ಮಿ ಅಮಾವಾಸ್ಯೆ ದಿನ ಸತ್ಯವಾನ ಸಾವಿತ್ರಿ ಮಡಿದ ಗಂಡನ ಪ್ರಾಣ ಮರಳಿ ಪಡೆದಳ. ಇದು ಒಂದು ಮಹತ್ವದ ವಿಷಯ. ಇನ್ನು ಹಿರಿ ಬಾದ್ಮಿ ದಿನ ಎಲ್ಲಾ ದೇವಸ್ಥಾನದಲ್ಲಿ ನುಡಿ ಆಗ್ತವ. ಮಠ ಮನಿ ಕಲ್ಲೂರು ಕಡಿಮಠಕ್ಕೂ ಕೂಡ ಬಾದ್ಮಿ ಅಮಾವಾಸ್ಯೆ ದಿನ ನುಡಿ ಆಗ್ತವ. ಹೌದ್ರಿಪ್ಪ. ಬಾದ್ಮಿ ಅಮಾವಾಸ್ಯೆ ಆಗನ ಏನ್ರಿ? ಮಣ್ಣೆತ್ತಿನ ಅಮಾವಾಸ್ಯೆ. ಮಣ್ಣೆತ್ತಿಂದ. ಭಾರತ ಕೃಷಿ ಪ್ರಧಾನವಾದಂತ ದೇಶ. ಹೌದು. ಇಲ್ಲಿ ರೈತರು ಹೆಚ್ಚದರ, ಎಲ್ಲಾ ಕಡೆ ಕೃಷಿನೇ ಹೆಚ್ಚದ. ಹೌದು. ನಾವೆಲ್ಲರೂ ಕೂಡ ಮಣ್ಣನ್ನು ನಂಬಿದವರು. ಹೌದ. ಭೂಮಿ ತಾಯಿಯನ್ನು ನಂಬಿ ಮಣ್ಣಿನೊಳಗ ಹಣ್ಣನ್ನು ಬೆಳೆಯುವಂತವರು. ಹೌದೌದು. ಅದಕ್ಕೆ ಆ ಮಣ್ಣಿನಲ್ಲಿ ಬೆಳೆಯುವಂತ ಮಣ್ಣು ಎತ್ತಿನನ್ನು ಮಾಡಿ ಹೌದು ಪೂಜೆ ಮಾಡುವಂತ ಮಹತ್ವದ ದಿನ ಮಣ್ಣೆತ್ತಿನ ಅಮಾವಾಸ್ಯೆ. ಹೌದೌದ್ರಿಪ್ಪ. ನಾಗರ ಅಮಾವಾಸ್ಯೆ. ಮಣ್ಣೆತ್ತ ಅಮಾವಾಸ್ಯೆಗನ ನಾಡಿಗೆ ದೊಡ್ಡದು. ಹೌದ. ನಾಗರ ಪಂಚಮಿ. ಹೌದ್ರಿಪ್ಪ. ನಾಡಿನ ಮೇಲಿನ ನಾರ್ಯರನ್ನೆಲ್ಲ ಕರೆಸಿ ಒಂದು ನೂಲ ಹಾಕುವಂತ ಪದ್ಧತಿ ಇದು ಮಾಳಿಂಗರಾಯನ ಕಾಲೇ. ಹೌದ್ರಿಪ್ಪ. ಆ ನಾಗರ ಹಾವಿಗೆ ಕಣ್ಣು ಹೋಗಿರ್ತಾವ ಹುಲಿಗಿಣ್ಣ ತರುವತ್ನ್ಯಾಗ. ಹೌದು. ಆ ಹೋದ ಕಣ್ಣನ್ನ ಮರಳಿ ಕೊಡ್ತಾನ. ಹೌದ್ರಿಪ್ಪ. ಮತ್ತ ಯಾವ ಪಾಂಡವರ ಪಾಟಿ ಹೂವು ತರಾಗ ಹೌದು. ಅಡ್ಡ ಬಂದ ನಾಗರ ಹೇಳ್ತಾನ್ರಿಪ್ಪ. ನಾಗೇಂದ್ರ ಅಡ್ಡ ಬಂದು ನನಗೇನ್ರೆ ಚಾದ ಕೊಡು ಅಂದಾಗ ನಿನಗ ನಾಗಬೆತ್ತವಾಗಿ ನಾಡಾಗ ಮೆರೆಸ್ತೀನಿ. ನಾಗರ ಪಂಚಮಿ ದಿನ ನಾರ್ಯಾರನ್ನ ಕರೆಸಿ ನಿನಗ ಹಂಗಲೂರು ಹಾಕ್ತೀನಿ. ಹೌದು. ನಿನಗೆಲ್ಲಾ ಚಾದ ಕೊಡ್ತೀನಿ ಅಂದಾಗ ಹಾದಿ ಬಿಡ್ತಾನ. ಇದು ನಾಗರ ಪಂಚಮಿ. ಹೌದೌದ್ರಿಪ್ಪ. ಅಮಾವಾಸ್ಯೆ. ಮುಂದ ಬೆನಕನ ಅಮಾವಾಸ್ಯೆ. ಹೌದು. ಗಣಪತಿಯನ್ನು ಕುಂಡಿಸುವಂತ ಮಹತ್ವದ ಕೆಲಸ ವಿಘ್ನ ವಿನಾಶಕ. ಇದು ಬೆನಕನ ಅಮಾವಾಸ್ಯೆಗೆ ಆಗ್ತದೆ. ಹೌದ್ರಿಪ್ಪ. ಮಹಾನವಮಿ. ಹೌದು. ಅವತ್ತೇನ್ ಮಾಡ್ತಾರೆ? ಎಲ್ಲರೂ ಕೂಡ ದೀಪ ಹಾಕಿ ಬನ್ನಿ ಕೊಡುವಂತ ದಿನ. ನಾವು ನೀವು ಬಂಗಾರ ಸಿಂಗಾರ ಉಣ್ತಾರಲ್ಲ ಪಾಂಡವರು ಹೌದ ವನವಾಸವನ್ನು ಮುಗಿಸಿ ಅಜ್ಞಾತವಾಸ ಮುಗಿಸಿ ಹೌದು. ಆ ಬನ್ನಿ ಗಿಡದಲ್ಲಿ ಇರತಕ್ಕಂತ ತಮ್ಮ ಆಯುಧಗಳನ್ನೆಲ್ಲ ತೆಗೆದು ಹೌದು. ಪೂಜಾ ಮಾಡುವಂತ ದಿನ ಮಹಾನವಮಿ. ಹೌದ್ರಿಪ್ಪ. ದೀಪಾವಳಿಗಂತೂ ಈಗಾಗಲೇ ಹೇಳಿನಿ. ಚೆಟ್ಟಿದು ಹೇಳಿ. ದೀಪಾವಳಿ ಅಂದ್ರ ಅಮಾವಾಸ್ಯೆಗಳೊಳಗೆ ಶ್ರೇಷ್ಠವಾದಂತ ಅಮಾವಾಸ್ಯೆ ದೀಪಾವಳಿ. ದೀಪ ಅಲ್ಲಿ ರಾವಣನನ್ನ ಸಂಹಾರ ಮಾಡಿರ್ತಕ್ಕಂಥ ದಿನ. ಹೌದು. ಇದು ದೀಪಾವಳಿ ದಿನ. ಹೌದ್ರಿಪ್ಪ. ಇನ್ನು ಚಟ್ಟಿ ಅಮಾವಾಸ್ಯೆ. ಹೌದು. ಎಲ್ಲರೂ ಕೂಡ ಚಟ್ಟಿ ರೊಟ್ಟಿ ಹಂಚುವಂತ ಶೇಂಗಾದ ಹೋಳಿಗೆ, ಸಜ್ಜಿ ರೊಟ್ಟಿ, ಚೌಳಿಕಾಯಿ, ಚೇಂಬಲು ಹೊಸ ದಿನಸ ಹೌದಾ? ಬಂದಿರ್ತದ. ಅದನ್ನೆಲ್ಲರೂ ಕೂಡ ಹಂಚಿ ತಿನ್ನುವಂತ ಅಮಾವಾಸ್ಯೆ ಚಟ್ಟಿ ಅಮಾವಾಸ್ಯೆ. ಎಳ್ಳ ಅಮಾವಾಸ್ಯೆ. ಹೌದ. ಪಾಂಡವರು ಯುದ್ಧ ಗೆದ್ದ ನಂತರ ತಮ್ಮ ಹಿರಿಯರ ಆತ್ಮಕ್ಕೆಲ್ಲ ತರ್ಪಣವನ್ನು ಕೊಡುವಂತ ಅಮಾವಾಸ್ಯೆ ಎಳ್ಳ ಅಮಾವಾಸ್ಯೆ. ಹೌದ್ರಿಪ್ಪ. ಅವರಾತ್ರಿ ಅಮಾವಾಸ್ಯೆ. ಹೌದ. ಅಗಲಿದ ಆತ್ಮಗಳಿಗೆ ನಮ್ಮನ್ನ ಏನ್ ಅಗಲ್ತಾವಲ್ಲ ನಮ್ಮ ಹಿರಿಯರು, ಹೌದು. ಅವರ ಆತ್ಮಗಳು ಹೊರಳಿ ಬರುವಂತ ದಿನ ಅವರಾತ್ರಿ ಅಮಾವಾಸ್ಯೆ. ತರ್ಪಣ ನೀಡಿದ್ರೆ ಆ ಆತ್ಮಗಳಿಗೆ ಅರ್ಪಣೆ ಆಗ್ತದ. ಅದು ಅವರಾತ್ರಿ ಅಮಾವಾಸ್ಯೆ. ಹೌದು. ಶಿವರಾತ್ರಿ ಆಚರಣೆ ಮಾಡುವಂತ ದಿನ. ಹೌದು. ಸಮುದ್ರದೊಳಗೆ ದೇವದಾನವರು ಕೂಡಿ ಮೇದಾರಗಿರಿ ಪರ್ವತವನ್ನ ಹೌದು ವಾಸುಕಿಯನ್ನು ಹಗ್ಗ ಮಾಡಿ ಕಡಗೋಲು ಮಾಡಿ, ಒಂದ್ ಕಡೆ ರಾಕ್ಷಸರು ಒಂದ್ ಕಡೆ ದೇವತೆಗಳು ಕೂಡಿ ಕಡಗೋಲ ಕಡದು ಸಮುದ್ರದೊಳಗೆ 14 ರತ್ನಗಳು ಹುಡ್ತಾವ, ಲಕ್ಷ್ಮಿ ಹುಡ್ತಾಳ. ಈ ಸಮಯದಲ್ಲಿ ವಾಸುಕಿ ತ್ರಾಸಾಗಿ ವಿಷ ಕಾರ್ತದ. ಹೌದು. ವಿಷ ಕಾರುವಂತ ಸಂದರ್ಭದೊಳಗೆ ಆ ವಿಷ ಇಡೀ ಭೂಮಂಡಲವನ್ನೇ ನಾಶ ಮಾಡ್ತದೆ. ಹೆಂಗ್ ಮಾಡೋಣ ಅಂತಂದಾಗ ಪರಮಾತ್ಮ ವಿಷವನ್ನ ಕುಡಿದಂತ ದಿನ, ವಿಷಕಂಠನಾದಂತ ದಿನ, ನೀಲಕಂಠನಾದಂತ ದಿನ. ಜಾಗರಣೆ ಯಾಕೆ ಆಗ್ತದಪ್ಪ ಅಂದ್ರ ಅವ ಕಂಠದೊಳಗೆ ಹಿಡಿತಾನ, ಮೈಯೆಲ್ಲ ಅದು ಬರುಗುಡುದಿಲ್ಲ, ಎಚ್ಚರ ಇರ್ಬೇಕಂತ ಹೇಳಿ. ಆ ಪರಮಾತ್ಮ ಭೂಲೋಕದ ಕಲ್ಯಾಣಕ್ಕಾಗಿ ವಿಷವನ್ನ ಕುಡಿದ ದಿನ, ವಿಷಕಂಠನಾದ ದಿನ ಶಿವರಾತ್ರಿ. ಮತ್ತು ಪರಮಾತ್ಮನ ಲಗ್ನ ಆಗಿದ್ದು ಕೂಡ ಶಿವರಾತ್ರಿ ದಿನ. ಹೌದಿಪ್ಪ, ಇದು ಶಿವರಾತ್ರಿ ಅಮಾವಾಸ್ಯೆ. ಹೌದು. ಯುಗಾದಿ. ಯುಗಾದಿ ಒಳಗ ಬೇವು ಬೆಲ್ಲವನ್ನ ತಿನ್ನುವಂತಹ ದಿನ. ವರ್ಷದ ಕೊನೆಯ ಅಮಾವಾಸ್ಯೆ. ಅವತ್ತ ನಾವು ಸುಖ ದುಃಖಗಳನ್ನ ಸಮನಾಗಿ ಹಂಚ್ಕೋಬೇಕಂತ ಹೇಳಿ ಯುಗಾದಿ ದಿನ ನಾವೆಲ್ಲರೂ ಕೂಡ ಬೇವು ಬೆಲ್ಲವನ್ನ ಹಂಚ್ತೇವೆ.
ಇದು 12 ಅಮಾವಾಸ್ಯೆಗಳ ಉದಾಹರಣೆ. ಹೆಂಗವೆ ಹಿಂಗ ಏನ 12 ಹುಣ್ಣಿಮೆ ಹಿಂಗ ಸಾದಿಲ್ವಾರ ಏನೇನಾಗ್ಯಾವ ಅನ್ನೋದು ಅವ್ರು ಹೇಳ್ತಾರೆ. ಹೇಳ್ತಾರ ಅಂದ್ರ ಪಂಚಾಂಗ ಬಹಳ ಮಹತ್ವದು ಅದಾವ್ರಿಪ್ಪ. ಏನೇ ಮಹತ್ವದ ಕಾರ್ಯ ನೋಡ್ಬೇಕಾದ್ರೆ ಪಂಚಾಂಗ ನೋಡ್ತಾರೆ. ಹೌದು. ಪಂಚ ಅಂಗ ಅಂದ್ರೆ 5 ಅಂಗಗಳು ಕೂಡಿ ಪಂಚಾಂಗ ಆಗ್ಯಾವ. ಹೆಂಗ್ರಿಪ್ಪ? ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ. ಹೌದ. ಫಸ್ಟಿಗೆ ನೋಡದೆ ಪಂಚಾಂಗದೊಳಗ ವಾರ ನೋಡ್ತಾರ. ಹೌದು. ವಾರ ಎಸದವ? ಎಸದವ್ರಿಪ್ಪ? 7 ಅದಾವ. ಹೌದು. ತಿಂಗಳ ಎಸದವ? 8 ಅದಾವ್ರಿ. 12 ಅದಾವ. ಹೌದು. ಗ್ರಹಗಳ ಎಷ್ಟದಾವ? 9 ಅದಾವ್ರಿ. ಗ್ರಹಗಳ ಹೆಸರೇ ವಾರಕ್ಕಿಟ್ಟಾರ. ಹೌದು. ಗ್ರಹಗಳು 9 ಅದಾವ, ವಾರ 7 ಅದಾವ. ಯಾಕದಾವ? ಇನ್ನ 2 ಗ್ರಹ ಎಲ್ಲಿ ಬಿಟ್ಟಾರಿ? ಮೊದಲನೇ ವಾರ ರವಿವಾರ ಯಾಕೆ ಬತ್ತ? ಹೌದ. ಇವೆಲ್ಲ ತಿಳ್ಕೊಂಡ್ರೆ ಬಹಳ ಮಹತ್ವದ ವಿಚಾರಗಳದಾವ. ಹೌದ್ರಿಪ್ಪ. ಮತ್ತ ನಮಗೆ ಎಷ್ಟು ಗುರುನಾಥ ಬುದ್ಧಿ ಪಟ್ಟಾನ ಹೌದು ಅಷ್ಟು ತಿಳಿಸುವಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ಹೌದು. ಈಗ ಒಂದ್ 2-3 ಪ್ರಶ್ನೆಗಳನ್ನ ನಾನು ಸಹ ಕಲಾವಿದರಿಗೆ ಕೇಳಿದ್ದೆ. ಹೌದು. ಅವರಿಗೆ ಅನುಭವಕ್ಕೆ ನಿಲ್ಕಿದಷ್ಟು ಉತ್ತರವನ್ನು ಹೇಳ್ಯಾರ. ನಾನು ದೀಪಾವಳಿ ಅಮಾವಾಸ್ಯೆಗೆ ಮಾಳಿಂಗರಾಯನ ಜಾತ್ರೆ ಆಗ್ತದ, ಅಲ್ಲಿ ಕುರುಹು ಏನದಪ್ಪ ಅಂದ್ರೆ ಮುಂಡಾಸ ಆಯರೆ ಆಗ್ತದ. ಹೌದು. ಚಟ್ಟೆ ಅಮಾವಾಸ್ಯೆಗೆ ಅಮೋಘ ಸಿದ್ಧನ ಜಾತ್ರೆ ಆಗ್ತದ, ಅಲ್ಲಿ ಏನು ಪವಾಡ ಐತಿ ಅಮೋಘ ಸಿದ್ಧನ ಅಂತಂದಾಗ ಹೌದು. ಅದು ಜಾತ್ರೆ ಪ್ರಾರಂಭ ಆಗಿದ್ದೆ ಅರಕೇರಿ ಸಿದ್ದಪ್ಪ ಮಾರಾಯರಿಂದ ಅಂತ ಹೇಳ್ಯಾರ ಅವ್ರು. ಹೌದೌದ್ರಿಪ್ಪ. ಇದಕ್ಕೇನು ನಮ್ಮದು ಏನು ತಕರಾರಿಲ್ಲ. ಗೊತ್ತಿಲ್ರಿ. ಆದ್ರ ಅರಕೇರಿ ಸಿದ್ದಪ್ಪ ಮಾರಾಯರು ಎಷ್ಟೇ ಇಶ್ಯೂರು? ಹೌದು, ಅದು ಬೇಕಲ್ಲ. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಶಿಷ್ಯ ಅವರು. ಹಾ. ಅಮೀರಪ್ಪನವರು. ಹೌದು. ಎಲ್ಲಾ ಲಿಂಗ ಮಹಾರಾಜರು. ಹೌದು. ಅನೇಕ ಶರಣರು ಲಚ್ಚಾಣದೊಳಗ ಶಿಷ್ಯಂದ್ರಾಗಿದ್ರು. ಹೌದು. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಲಿಂಗೈಕ್ಯ ಆಗಿದ್ದು 1927 ಹೌದ. ಮುಳುಕೋಡಿ ಎಲ್ಲಾ ಲಿಂಗ ಮಹಾರಾಜರ ಲಿಂಗೈಕ್ಯ ಆಗಿದ್ದು 1986 ಇವ್ರ ಸಮಕಾಲೀನರಾದಂತ ಸಿದ್ದಪ್ಪ ಮಾರಾಯರು ಅಮೋಘ ಸಿದ್ಧನ ಜಾತ್ರೆ ಮಾಡ್ತಾರಂದ್ರ ಅಮೋಘ ಸಿದ್ಧನ ಪವಾಡ ಮೊದಲು ಏನೂ ಇಲ್ಲ ನಂಗೆ. ಏನೂ ಇಲ್ಲ ರೀ, ಇತ್ತಿತ್ಲಾಗಿರಿ ಇದು. ಈಗ ನಿನ್ನೆ ಮನ್ನಿ ಅಲ್ಲಿ ಕಡೆ 19ನೇ ಶತಮಾನ ಸ್ವತಂತ್ರದ ನಂತರದ ಕೆಲಸ ನೀವು ಹೇಳತ್ತೀರಿ. ಅಮೋಘ ಸಿದ್ಧ ಯಾವಾಗಿದ್ದವ, ಮಾಧುಲಿಂಗ ಯಾವಾಗಿದ್ದವ, ಅವ್ರು ಜಾತ್ರೆ ಮಾಡ್ತರು ಇಲ್ಲು, ಅವ್ರ ಪವಾಡ ಇದ್ದು ಏನಿಲ್ಲ ಅವಾಗ. ನೀವ್ ಹೇಳ್ತೀರಿ ಜಾತ್ರೆ ಅರಕೇರಿ ಸಿದ್ದಪ್ಪ ಮಾರಾಯರಿಂದ ಆಗೈತೆ ಅಂತ ಹೇಳಿ. ಇರ್ಲಿ, ನಿಮ್ಮ ಮಾತಿಗೆ ನಮ್ಮದೇನು ತಕರಾರ ಇಲ್ಲ. ಇಲ್ರಿಪ್ಪ. ಅವಸರಕ್ಕೆ ನಮ್ಗೆ ಹಂಗೈತ್ರಿ. ಈಗ ಅವ್ರು ಹೇಳಿದ್ ಬರೋಬರ್ ಐತಿರಿ. ಚಾಲನೆ ಆಮೇಲೆ ಹೌದು. ಇನ್ನೊಂದು ಮಾತು ಏನ್ರಿಪ್ಪ? ಗುರು ಬೆಟ್ಟಿಗೆ ಬರಂಗಿಲ್ಲ ಅಂತ ಹೇಳ್ಯಾರ. ಹೇಳಿಪ್ಪ. ಅಲ್ಲಿ ತಕರಾರು ಏನೂ ಬಂದಿಲ್ಲ. ಹೌದು. ಹಳ್ಳಿ ನೋಡಿದ ಬಳಕ ನಾನು ಇಲ್ಲೇ ಗೊಬ್ಬರ ಗವಿಯೊಳಗೆ ಏನೋ ಇರ್ತೀನಿ ಅಂತ ಹೇಳ್ದ. ಹೌದು. 3 ವರ್ಷಕ್ಕೊಮ್ಮೆ ಅಮೋಘ ಸಿದ್ಧನೇ ಅಲ್ಲಿ ಹೋಗಿ ಬರ್ತಾನ. ಹೌದು. ಗುರು ಮಾತ್ರ ಎಂದೂ ಬರೋದಿಲ್ಲ ಮುಮ್ಮೆಟ್ಟಿಗೆ. ಬರಲಿಲ್ಲರಿಪ್ಪ, ಸಾಧ್ಯನೇ ಇಲ್ಲ. ಹೌದ. ಅವ ಬರ್ಲಿ ಅಂತ ಹೇಳಿ ಕಲ್ಲು ಗದ್ದಿಗೆ ಮುಳ್ಳು ಹಾಸಿಗೆ ಮಾಡಿ ಕೂತಾನಿವ. ಹೌದು. ಅಂದ್ರೆ ಬರುದಿಲ್ಲ, ಕಳ್ಕೊಂಡು ಹುಡುಕಾಡಿದ್ರೆ ಸಿಗುದಿಲ್ಲ. ಹೌದ್ರಿಪ್ಪ. ಇನ್ನ ಮತ್ತೇನ್ರಿ? ಯಾವ್ಯಾವ ದೇವ್ರ ಯಾವ್ಯಾವ ದೇವರು ಯಾರ್ಯಾರಿಗೆ ಭೇಟಿ ಕೊಡ್ತಾರಂದ್ರ ಬಹಳ ಮಂದಿ ಸಿದ್ಧರು ಸರ್ವ ಸಿದ್ಧರು ಭೇಟಿ ಆಗ್ತದ ಅಂತ ಹೇಳಿ ಹರಕೆ ಉತ್ತರ ಕೊಟ್ರು. ಹೌದು. ಆ ಭೇಟಿ ಪ್ರಾರಂಭವಾಗಿದ್ದೇ ನಿನ್ನೆ ಮನಿ. ಹೌದು. ಅದಕ್ಕ ಯಾವ ದೇವರು ಎಲ್ಲಿ ಏನು ಸಂಬಂಧ ಇಲ್ಲ. ಯಾರ ಮನಸ್ಸಿಗೆ ಬರ್ತಾರೆ, ಎಲ್ಲಿ ಬಿಟ್ಟು ಬಿಡ್ತಾರೆ ಅಷ್ಟೇ. ಹೌದು. ಸಿದ್ಧನ ಪಾಲಿಗೆ ಮಾತ್ರ ಗುಡ್ಡ ಬಿಟ್ಟು ತೆಳಗೆ ಬರುದಿಲ್ಲ. ಬರ್ಲಿಲ್ರಿಪ್ಪ. ಸಿದ್ಧಾಟಿಗೆ ಅಂತ ಹೇಳ್ತೀರಿ. ಏನು ಸಿದ್ಧಾಟಿಗೆ ಅಂತ ನಿಮ್ಮದು? ಹಾ. ನಿಮ್ಮ ಬಲ್ಲಿ ಡೊಳ್ಳೆ ಇಲ್ಲ. ಅಮೋಷದ ತಾಳಗ್ ಬರುದಿಲ್ಲ, ಸಾಮನೆ ಗುಡ್ಡಕ್ಕೆ ಬರುದಿಲ್ಲ. ಡೊಳ್ಳ ಬಾರಿಸೋದು, ಅಲಕ್ ಹೊಡಿದು, ಗುಂಡು ಹೊಡ್ಕೋದು ನಮ್ಮ ಮಟ್ಟ ಮನೆ ಒಳಗದ. ಹಾ. ಅದು ನಮ್ದೇ ಐತ್ರಿ. ನಿಮ್ಮ ಮಟ್ಟ ಮನೆ ಒಳಗೆ ಯಾವ ದೇವರು ಹೊಂಟ್ರು ಡೊಳ್ಳು ಇಲ್ಲ. ಅವ್ರೇನು ಬಾರಿಸ್ತಾರೆ? ಬೇಕಾರೆ ಒಂಟ ಗುಣಿ ಹಲಿಗೆ ಬಾರಿಸ್ತಾರ. ಆ ಮಲ್ಕಾರ ಸಿದ್ಧ ಹೊಂಟಂದ್ರೆ ಮುಡ್ದಿಂಗ್ ಬಾರಿಸ್ತಾರ. ಹೌದು. ತುಂಬುಡ್ದಿಕ್. ನಿಮ್ಮ ಬಲ್ಲಿ ಸಿದ್ಧಾಟಿಗೆ ಯಾವ ಮಟ್ಟ ಮನೆ ಒಳಗೂ ಇಲ್ಲ. ಹೌದ. ಕಲ್ಲೂರು ಕಡಿಮಟ್ಟ ಅಲ್ಲಿ ನಮ್ಮ ಡೊಳ್ಳೆ ಹೋಗ್ತದೆ ಹುಲಜಂತಿ ಮಾಳಿಗರಿಂದ. ಹೌದು. ಆ ಡೊಳ್ಳು ಹೋದಾಗ ಅಲ್ಲಿ ಸಿದ್ಧಾಟಿಗೆ ಆಗ್ತದೆ ಕಲ್ಲೂರು ಕಡಿಮಟ್ಟ ಒಳಗೆ ರೂಢಿ ಆಗ್ತಾವ. ಹೌದು. ಈ ಸಿದ್ಧಾಟಿಗೆ ಹೌದ. ನೀವು ಬಾಯಲ್ಲಿ ಹೇಳ್ತೀರಿ ನಮ್ಮ ಸಿದ್ಧಾಟಿಗೆ ಅಂತ ಹೇಳಿ.
ಹೆಂಗ್ ಮಾಡ್ತೀರಿ ನೀವು ಸಿದ್ಧಾಟಿಗೆ? ಹೆಂಗ್ರಿಪ್ಪ? ಡೊಳ್ಳು ಬಾರಿಸಿದಾಗ ಗುಂಡು ಹೊಡ್ಕೊಂಡಾಗ ಅಲಗ್ ಹೊಡ್ಕೊಂಡಾಗ ಗದ್ದಿಗೆ ಮೇಲಿನ ದೇವ್ರ ಮೈಯಾಗ ಬಂದು ಹೇಳ್ತಾನೆ. ಹೌದು. ನೀವು ಅಲಗ್ ಹೊಡ್ಕೊಳ್ಳೋದಿಲ್ಲ, ಗುಂಡು ಹೊಡ್ಕೊಳ್ಳೋದಿಲ್ಲ, ಡೊಳ್ಳು ಬಾರಿಸೋದಿಲ್ಲ. ನಿಮ್ಮ ಬಲ್ಲಿ ಹೆಂಗ ದೇವರ ವಶ ಆಗದ ನೀವು ಹೆಂಗ್ ಸಿದ್ಧಾಟಿಗೆ ಮಾಡ್ತೀರಿ? ಹೌದು. ಆ ಅಲಗ ಗುಂಡ ಹೊಡ್ಕೋಬೇಕಾದ್ರೆ ಡೋಳ ಬೇಕೇರಿಪ್ಪ. ಇನ್ನು ನನಗ 3 ಪ್ರಶ್ನೆ ಅವ್ರು ಮಾಡ್ಯಾರ. ಏನತ್ರಿ? ನಿಮ್ಮ ಗುರು ಯಾಕೆ ಬದಲಾದ? ಹೌದು ಹೌದು. ಮೊದಲು ರೇವಣ ಸಿದ್ಧ ಗುರು ಇದ್ದ, ರೇವಣ ಸಿದ್ಧಗೆ ದತ್ತಾತ್ರೇಯ ಗುರು ಇದ್ದ, 7 ತಲೆ ಹಿಡ್ಕೊಂಡು ಸ್ವನಾರಿ ಸಿದ್ದಬೈರಿ ಗುರು ಇದ್ದ, ಒಂದು ಮಾಳಿಂಗರಾಯನ ಕಾಲಕ್ಕೆ ಬೀರ ದೇವ್ರ ಗುರು ಆದ. ಹೌದು. ಹಿಂಗ್ಯಾಕ ಬಂದ ನಮ್ಮದೆಲ್ಲ ಒಬ್ಬನೇ ಗುರು ಅದಾನ, ಹನಾಪುರ ಸೋಮನಿಗೆ ಒಬ್ಬನೇ ಗುರು ಅದಾನ. ಹೌದು ಹೌದ್ರಿಪ್ಪ. ಬಾರಿ ಕೇಳ್ರಿ ಪ್ರಶ್ನೆ. ಫೋನ್ ಹಚ್ಚದಾಗ ಒಂದು ಮಾತು ಹೇಳ್ತದ. ಏನತ್ರಿ? ಅದು ನಾಟ್ ರೀಚೇಬಲ್ ಇತ್ತಂದ್ರೆ ಏನ್ ಹೇಳ್ತದ? ಏನಂತ ಹೇಳ್ತ್ರಿ? ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ, ಸ್ವಲ್ಪ ಸಮಯದ ನಂತರ ಕರೆ ಮಾಡಿ ಅಂತ ಹೇಳ್ತದ. ಹೇಳ್ತೈತ್ರಿಪ್ಪ. ನಿಮ್ಮ ಮಠಮನಿ ಏನದಲ್ಲ ಅಮೋಘ ಸಿದ್ಧನ ಸಂಪ್ರದಾಯ ಈಗ ಏನ್ ಮಾಡ್ಕೊಂಡ್ರಿ ನೋಡ, ಹೌದು, ಇದಕ್ಕ ವ್ಯಾಪ್ತಿ ಅದ. ಹೌದ್ರಿ. ಕಲ್ಲೂರ್ ಕಡಿ ಮಠ, ಕಲ್ಲೂರ್ ದಾಟ್ರ ನಿಮ್ ಮಠಮನಿ ಒಳಗೆ ಇಲ್ಲ. ಇಲ್ರಿಪ್ಪ, ನಮ್ಮ ಎಲ್ಲಿ ಹೋರಿ ಇಡೀ ಇಂಡಿಯಾ ತುಂಬಾ ತಿರುಗಾಡ್ರಿ, ನಮ್ಮ ಮಠಮನಿ ಸಿಗ್ತದ. ಬೀರ ದೇವ್ರ ಗುಡಿ ಸಿಗ್ತದ, ರೇವಣ ಸಿದ್ಧನ ಗುಡಿ ಸಿಗ್ತದ. ಸಾಕ್ಷಾತ್ ಕನಕದಾಸರ ಹಾಡ್ಯಾರ. ಏನ್ರಿ? ಕುರುಬರಪ್ಪ ನಾವು ಕುರುಬರು, ನಮ್ಮ ದೇವರು ಬೀರ ಏನು ಅಂತ ಹೇಳಿ. ಹೌದು ಹೌದ್ರಿಪ್ಪ. ಹಂಗ ನಮ್ಮ ವ್ಯಾಪ್ತಿ ಬಹಳ ದೊಡ್ಡದ. ಹೌದ್ರಿಪ್ಪ. ಮಾಳಿಂಗರಾಯನ ಸಂತತಿ ವ್ಯಾಪ್ತಿ ಏನದಲ್ಲ ಇಡೀ ಭೂಮಂಡಲ ತುಂಬಾ ಅದ. ಹೌದ್ರಿಪ್ಪ. ಅಮೋಘ ಸಿದ್ಧಂದು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಮಹಾರಾಷ್ಟ್ರ ಬಿಟ್ರ ಬೇರೆ ಕಡೆ ಏನು 0 ಅದ್ ನಿಮ್ಮದು. ಹೌದು. ಅದರ ಸಲುವಾಗಿ ನಿಮಗ ಗುರು ಒಬ್ಬನೇ ಅದ. ನಮಗ ದೀಕ್ಷಾದ ಗುರು, ಮೋಕ್ಷದ ಗುರು, ಗುರುವಿನ ಗುರು, ಪರಮ ಗುರು. ಅವ್ರವ್ರ ಪವಾಡ ಮಾಡ್ಕೊತ ಗುರುಗಳು ಬಹಳ ಮಂದಿ ಆಗ್ಯಾರ. ದೇಶ ಎಲ್ಲ ತಿರುಗಾಡಿ ಬಂದಿರಿ ನಾವು. ಎಷ್ಟೈತ್ ನೋಡಿದ್ರಿ ಯಾವಾಗ? ಹೌದು. ಸ್ವನಾರಿ ಸಿದ್ದಬೈರಿ 7 ತಲೆ ಹಿಡ್ಕೊಂಡು ಗುರು ಇದ್ದ. ಆಲಕರಾಯ್, ಪಾಲಕರಾಯ್, ದುಪ್ಪಕರಾಯ್, ದಿಂಬಕರಾಯ್, ಕರಿಗೌಡ, ಕ್ಯಾಂಚಗೌಡ, ಸ್ವಾಮರಾಯ್, ತುಕ್ಕಪ್ಪರಾಯ್. 7 ತಲೆ ಹಿಡ್ಕೊಂಡು ಇಬ್ಬಿಬ್ಬರ ಮಕ್ಕಳದಾರ. ಹೌದ್ರಿಪ್ಪ. ಒಬ್ಬರಿಗೆ ಸಂತಾನ ಐತಿ, ಒಬ್ಬರಿಗೆ ಸಂತಾನ ಇಲ್ಲ. ಇದು ಯಾಕಾಯ್ತಪ್ಪ ಅಂದ್ರೆ ಪದಮಗೊಂಡ ಹಾಲ ಮತದಾಗ 2 ಕಂಕಣ ಮಾಡದ. ಏನತ್ರಿ? ಯಾ ಚಿಮಲಾದೇವಿಗೆ ಜಿಂಕಾದೇವಿಗೆ ನಡಿಲಾರದಕ್ಕ. ಹೌದು. ಪದಮಗೊಂಡನ ಗುರು ರೇವಣ ಸಿದ್ಧದಾನ. ಹೌದು. ಯಾವಾಗ ಬದಲಾಯ್ತು ಹತ್ತಿ ಕಂಕಣ, ಉಂಡಿ ಕಂಕಣ. ಮನೆಯಾಗಿದ್ದ ಹೆಣ್ತಿಗೆ ಹತ್ತಿ ಕಂಕಣ ಕೊಟ್ಟ, ಆ ಕುರಿ ಕಾಯ್ಲಕ್ ಹೋದಲ್ಲಿ ಆ ಹೆಣ್ತಿಗೆ ಉಂಡಿ ಕಂಕಣ ಕೊಟ್ಟ. ಹೌದು. ಪದಮಗೊಂಡ ಇವತ್ತು ಹಾಲು ಬದಲಾಗಿ 2 ಪಂಗಡ ಅದೋ, ಏನು ಗುರು ಬೇರೆ ಆಗ್ತಾನ ಅಂತ ಹೇಳಿ ರೇವಣ ಸಿದ್ಧ ಹೇಳಿದಕ್ಕೆ ಇಲ್ಲಿ ಸ್ವನಾರಿಸಿದ ಬೈರ್ ಗುರು ಆಗ್ಯಾನ. ಹೌದು. ಮಾಳಿಂಗರಾಯನ ಕಾಲಕ್ಕೆ ತಲೆ ಹಿಡ್ಕೊಂಡ ಇಬ್ಬಿಬ್ಬರ ಮಕ್ಕಳದಾರ. ಒಬ್ಬರಿಗೆ ಸಂತಾನ ಐತಿ, ಒಬ್ಬರಿಗೆ ಸಂತಾನ ಇಲ್ಲ. ನನಗ ಗುರು ಬದಲಾಗಬೇಕು. 4 ಮಂದಿ ಮಕ್ಕಳು, ಒಬ್ಬ ಪುಣ್ಯದ ಮಗ, 5 ಮಂದಿ ಮಕ್ಕಳು ಹುಟ್ಟತಾರೆ. ಅದಕ್ಕೆ ನನ್ನ ಗುರು ಬದಲಾಗ್ತಾನ ಅಂತ ಹೇಳಿ 300 ಮುಂದೆ 5 ಮೂಲಿ ಕಟ್ಟಿ 4 ಮಾಲಗಂಬದವ ಮ್ಯಾಲ. ಹೌದು ಹೌದ್ರಿ. 5 ಮೂಲಿ ಕಟ್ಟದ 4 ದೀಪದ ಕಂಬದವ. 5 ದೀಪದ ಕಂಬ ಇರ್ತಿದ್ದು ಕರೆ, ಸಾಕಿನ ಮಗ ಬುಳ್ಳಪ್ಪ ಉಳಿಲಿಲ್ರಿಪ್ಪ. ಗುರುವಿನ ಮಾತು ಮೀರ್ದ. 3 ತಿಂಗಳ ಮುದ್ದತ್ತು ಮರು ಹಾರ್ದ. ಎಲ್ಲಿವಾಗ? ಏಕದಂಡಿಗೆ ಪದಮಣ್ಣನ ಮಲ್ರ ಮಾಡಕ್ ಹೋಗಿದ್ರಿ ಅವ, ವಧ ಮಾಡ್ಲಕ್ ಹೋಗಿದ್ದ. ಹೌದಾ? ಬುಳ್ಳಪ್ಪ ಹಾಳಿ ಬಂದಿದ್ದಂದ್ರ ಪವಾಡ ಅವಾಗೆ ಇತ್ತ. ಅಲ್ಲಿ 5 ಕಂಬ ಆಗ್ತಿದ್ದು ದೀಪದ ಕಂಬ. ಹೌದು. 4 ಕಂಬದವ ಬಿಜ್ಜರಿಗೆ ಬಂದ ಬುಳ್ಳಪ್ಪ ಅಲ್ಲಿ ಬೀರ ದೇವ್ರ ಗುರು ಬದಲಾಗ್ಯಾನ. ಇನ್ನ ಮೈಲಾರಲಿಂಗ ಗುರು ಅದಾನ. ಕನಕದಾಸರ ಗುರು ವ್ಯಾಸರಾಯ ಅದಾನ. ಇದು ವ್ಯಾಪ್ತಿ ಹಿಂಗ ಹಬ್ಬಕೋತ್ ಹೋಗ್ಯದ. ಹೌದ್ರಿಪ್ಪ. ನಿಮ್ಮದು ವ್ಯಾಪ್ತಿ ಸಾಲದ, ನಮ್ಮ ವ್ಯಾಪ್ತಿ ದೊಡ್ಡದ. ಅದಕ್ಕೆ ಗುರುಗಳು ಬಹಳ ಮಂದಿದ. ಹೌದು. ಇದು ನೀವು ಕೇಳಿದ ಪ್ರಶ್ನೆಗೆ ನನಗೆ ತಿಳಿದಂತ ಉತ್ತರ. ಹೌದು. ಇದು ಅಲ್ಲಂದ್ರೆ ನೀವು ಹೇಳ್ಬೋದು. ಏನ ಮತ್ತೇನ್ರಿಪ್ಪ? ಹರಿವ ಹಾವಿನ ಗಂಡ ಅಂದಿದ್ದಕ್ಕೆ ಅವರಿಗೆ ಸಂಶಯ ಬಂದದ. ಹೌದೌದು. ಗಂಡ ಅಂದ್ರೆ ತಾಳಿ ಕಟ್ಟದವ್ರಿಗೆ ಅಟ್ಟೆ ಆಗಿಲ್ಲ. ಹೌದು. ಗುರುವಿಗೂ ಕೂಡ ಗಂಡ ಅಂತಾರ. ಹೌದ್ರಿಪ್ಪ. ಗುರುವಿಗೂ ಕೂಡ ಏನಂತಾರ? ಗಂಡ ಅಂತಾರ. ನಾವು ಲೌಕಿಕ ಪ್ರಪಂಚದೊಳಗ ತಾಳಿ ಕಟ್ಟಿ ಹೆಣ್ತಿನ ಮಾಡ್ಕೊಂಡ್ರ ಗುರುವಿನ ಗುಳ್ಳ ಕಟ್ಕೊಂಡಾಗ ಗುರುವಿನ ಹೆಣ್ತಿ ಆಗ್ತೇವ್ ನಾವು. ಹೌದ್ರಿಪ್ಪ. ಹಂಗ ಗುರು ಆಗ್ಯದಲ್ಲ ಬೇರೆ. ಅದಕ್ಕೆ ಗಂಡ ಅನ್ಬೇಕಾಗ್ಯದ. ಲೌಕಿಕ ಗಂಡ ಅಲ್ಲ, ಅಲ್ರಿಪ್ಪ, ಪಾರಮಾರ್ಥದ ಗಂಡ.
ಹೌದು ಅದಕ್ಕೆ ಲೌಕಿಕಕ್ಕ ಪಾರಮಾರ್ಥಕ ಬಹಳ ವ್ಯತ್ಯಾಸ ಅದ. ಹೌದ್ರಿಪ್ಪ. ಇರ್ಲಿ ಆತ್ಮೀಯ ಬಂಧುಗಳ ವಿಷಯ ಬಹಳ ಚಂದ ಇದ್ದು ಖರೆ ಮಂದಿ ಬಹಳ ಇಲ್ಲ, ಇನ್ನ ಬಹಳ ವಿಷಯ ತಿಳಿಸುವುದದ. ಏನ್ ನೀವೇನ ಅಲ್ಲಗಳದು ಮಾತಾಡೋದು ಏನಿಲ್ಲ, ನಮಗ್ ಎಷ್ಟು ತಿಳಿದದ ಅಷ್ಟು ಹೇಳುದದ. ಹೌದು ಏನ ನಮಗ ಅಮೌಷಧನು ಅಟ್ಟೆ ಬಾಯಿಗ್ರೇನು ಅಟ್ಟೆ. ನಾವ್ ಎಷ್ಟು ತಿಳ್ಕೊಂಡೇವ, ಎಷ್ಟು ಓದಿದೇವ, ಎಷ್ಟು ಹಿರಿಯರು ಹೇಳ್ಯಾರ ಅಷ್ಟು ಸ್ವಚ್ಛ ಹೇಳುವುದ ಇವತ್ತಿನ ದಿವಸ. ಹೌದ್ರಿಪ್ಪ. ನಿಮಗೆ ಏನ ತಿಳಿತದ ಅದನ್ನ ಹೇಳ್ರಿ, ನೀವೇನ ವೈಯಕ್ತಿಕ ತಪ್ಪು ತಿಳ್ಕೊಬೇಡ. ಹೌದು ನಮ್ಮ ಗುರುಗಳು ಕೇಳಿರಿ ಅಂದ ಬಳಕ ನಾವು ಹೇಳಿದೀವಿ ನಿಂಗೆ. ಹೌದು ಬಹಳ ಮಂದಿ ಯಾಕೆ ಗುರುಗಳು ಅದಾರ ನಿಮಗೆ, ನಮ್ಮಂಗ ಒಬ್ಬನೇ ಯಾಕಿಲ್ಲ ಅಂತೇಳಿ. ಒಬ್ಬನೇ ಇದ್ರು ಬರೋಲ್ಲ ಭೇಟಿಗೆ, ಬರಂಗಿಲ್ಲ ಅವನೇ. ನಮ್ ಗುರು ಹೆಂಗ್ ಬರ್ತಾನ ನೋಡಿ ಬೇರೆ ದೇವ್ರ. ಹೀಗೆ ಒಳ್ಳೆಯ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ ಯಥಾ ಪ್ರಕಾರ ಒಂದು ಚಾಲ್ತಿ ಹಾಳಿ ಮಳೆ ಕೊಡೋಣ. ಇನ್ನೊಂದು ಪಾಳೆ ಬರ್ಬೋದು. ಮಂದಿ ಐತಿಗೆ